ತಮ್ಮ ಮಾಜಿ ಕುಚಿಕು ವಿರುದ್ಧ ಜನಾರ್ದನ್ ರೆಡ್ಡಿ ಅವರು ಸಿಡಿದೆದ್ದಿದ್ದಾರೆ. ಬಿಜೆಪಿ ಸರ್ವೆಯಲ್ಲೇ ಶ್ರೀರಾಮುಲು ಸೋಲ್ತಾರೆ ಅಂತ ಬಂದಿದೆ. ಶ್ರೀರಾಮುಲು ಬಿಜೆಪಿಯ ಸರ್ವೆಯಲ್ಲೇ ಸೋಲ್ತಾರೆ ಅಂತ ಬಂದಿದೆ. ಅದಕ್ಕೋಸ್ಕರ ಬಿಜೆಪಿನೇ ಶ್ರೀರಾಮುಲುಗೆ ಟಿಕೆಟ್ ಕೊಡ್ತಾ ಇಲ್ವೇನೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಶ್ರೀರಾಮುಲು ಸೋಲ್ತಾರೆ ಅಂತಾನೆ ರಿಪೋರ್ಟ್ ಇತ್ತು. ಆದರೂ ಕೂಡ ಶ್ರೀರಾಮುಲುಗೆ ಟಿಕೆಟ್ ಕೊಟ್ಟರು, ಅವರು ಸೋಲಿಲ್ವಾ? ಶ್ರೀರಾಮುಲುಗೆ ಟಿಕೆಟ್ ಕೊಡಿಸಿ ಸೋಲಿಸಿ ಅದನ್ನ ನನ್ನ ತಲೆಗೆ ಕಟ್ಟುವಂತಹ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಟಿಕೆಟ್ ಕೊಡಿಸೋದು, ಅವರನ್ನ ಸೋಲಿಸೋದು ಇವರೇ. ಅದನ್ನ ನನ್ನ ತಲೆಗೆ ಕಟ್ಟುವಂತಹ ಪ್ಲಾನ್ ಮಾಡ್ತಾ ಇದ್ದಾರೆ. ಖಾಸಗಿ ಚಾನೆಲ್ ಮೂಲಕ ಸುಳ್ಳು ಸುದ್ದಿಗಳನ್ನ ಬಿಂಬಿಸ್ತಾ ಇದ್ದಾರೆ. ಇದು ಹೀಗೆ ಮುಂದುವರಿಸಿದ್ರೆ ನಾನು ಗಂಭೀರವಾಗಿ ಮಾತನಾಡಬೇಕಾಗತ್ತೆ. ಪರೋಕ್ಷವಾಗಿ ಸಂತೋಷ್ ಬಣ ಮತ್ತು ವಿಜಯೇಂದ್ರ ಬಣದ ನಡುವಿನ ಗುದ್ದಾಟವನ್ನ ಕೂಡ ಜನಾರ್ದನ್ ರೆಡ್ಡಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಬಿಜೆಪಿಗೂ ಜನಾರ್ದನ್ ರೆಡ್ಡಿಗೂ ಏನ್ ಸಂಬಂಧ ಅನ್ನುವಂತಹ ಪ್ರಶ್ನೆ ಕೂಡ ಮಾಡಿದ್ದಾರೆ. ನಾನು ಬಿಜೆಪಿ ಜೊತೆಯಲ್ಲಿ ಮೈತ್ರಿಗೆ 4 ಸ್ಥಾನವನ್ನ ಕೇಳಿದ್ದೀನಿ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಕಲ್ಯಾಣ ರಾಜ್ಯದ ಪ್ರಗತಿ ಪಕ್ಷದ ಕಾರ್ಯಕರ್ತರನ್ನ ಬಿಜೆಪಿಗೆ ಸೆಳೆಯೋದಕ್ಕೆ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಮಾಡಿರೋ ಎಲ್ಲ ಸರ್ವೆಗಳಲ್ಲಿ ಕೂಡ ಶ್ರೀರಾಮುಲು ಅವರು ಚುನಾವಣೆಯಲ್ಲಿ 100ಕ್ಕೆ 100 ಸೋಲ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಬಂದಿರುವಂಥ ರಿಪೋರ್ಟ್ಗಳು. ಆ ರಿಪೋರ್ಟ್ ಆಧಾರದ ಮೇಲೆ ಶ್ರೀರಾಮುಲುಗೆ ಟಿಕೆಟ್ ಕೊಡಬಾರ್ದು ಅನ್ನೋಂಥ ಒಂದು ಲೆಕ್ಕಾಚಾರ ಅವರಲ್ಲಿ ಏನಾದರೂ ಇದ್ರೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಮೊನ್ನೆ ವಿಧಾನಸಭೆ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ಪ್ರಮುಖರೆಲ್ಲರೂ ಕೂಡ ಎಲ್ಲ ಸರ್ವೆಗಳು ಕೂಡ ಅಂದರೆ ಡೆಲ್ಲಿಯವರು ಮಾಡಿರೋ ಸರ್ವೆ ಆಗಿರ್ಬೋದು, ರಾಜ್ಯದವರು ಮಾಡಿರೋ ಸರ್ವೆ ಆಗಿರ್ಬೋದು, RSS ಅವರು ಮಾಡಿರೋ ಸರ್ವೆದಲ್ಲಾಗಿರ್ಬೋದು, ಶ್ರೀರಾಮುಲು ಅವರು ಸೋಲ್ತಾ ಇದ್ದಾರೆ ಹಾಗಾಗಿ ಅನ್ನೋಂಥ ಮಾತಿತ್ತು. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಈ ರಾಜ್ಯದಲ್ಲಿ ಯಾರು ಜವಾಬ್ದಾರಿ ತಗೊಂಡಿದ್ದಾರೆ, BJP ಪಕ್ಷವನ್ನು ನಾವು ಗೆಲ್ಲಿಸ್ತೀವಿ ಅಂತೇಳಿ ಅವರಿಗೆ ಶ್ರೀರಾಮುಲುಗೆ ಟಿಕೆಟ್ ಕೊಟ್ಟು ಸೋಲೋದ್ರಿಂದ ಅವ್ರ ಸ್ಥಾನಕ್ಕೆ ಕುತ್ತು ಬರುತ್ತೆ ಅನ್ನೋದು ಇವ್ರ ಭಯ. ಡೆಲ್ಲಿಯಲ್ಲಿ ಇನ್ನೊಂದು ವರ್ಗ ಇದೆ, ಇವರಿಗೆ ಸರಿ ಹೋಗದೆ ಇರುವಂಥ ಇನ್ನೊಂದು ಗ್ರೂಪ್ ಇದೆ ಡೆಲ್ಲಿಯಲ್ಲಿ. ಆ ಗ್ರೂಪ್ಗೇನು ಶ್ರೀರಾಮುಲು ಅವ್ರಿಗೆ ಟಿಕೆಟ್ ಇಸ್ಕೊಡೋಣ, ಗೆದ್ದರೆ ನಮ್ಮ ಕ್ಯಾಂಡಿಡೇಟ್ ಗೆದ್ದಿರ್ತಾನೆ, ಸೋತ್ರೆ ಇಲ್ಲಿ ಯಾರು ಜವಾಬ್ದಾರಿ ರಾಜ್ಯದಲ್ಲಿ ತಗೊಂಡಿದ್ದಾರೆ ಅವ್ರ ತಲೆ ಮೇಲೆ ತೆಂಗಿನಕಾಯಿ ಹೊಡೆದಂಗೆ ಆಗುತ್ತೆ ಅನ್ನೋದು ಡೆಲ್ಲಿಯಲ್ಲಿ ಇನ್ನೊಂದು ಗ್ರೂಪು ಪ್ಲ್ಯಾನ್ ಮಾಡ್ತಾ ಇರೋದು. ಈ ಇಬ್ಬರ ನಡುವೆ ಇರೋ ಜಗಳವನ್ನು ತಗೊಂಡು ಬಂದು ನನ್ನ ತಲೆಗೆ ಹಾಕುವಂಥ ಪ್ರಯತ್ನ ಇವ್ರು ಏನು ಮಾಡ್ತಾ ಇದ್ದಾರೆ. ಈ ರೀತಿ ಸುಳ್ಳು ಸುದ್ದಿಗಳನ್ನ ಬಿಂಬಿಸೋದ್ರ ಮೂಲಕ ಇವತ್ತು ನನ್ನನ್ನು ಇವತ್ತು ಅನಾವಶ್ಯಕವಾಗಿ ಇದರಲ್ಲಿ ಎಳೆಯುವಂಥ ಒಂದು ಕೆಟ್ಟ ಪ್ರಯತ್ನಗಳು ಭಾರತೀಯ ಜನತಾ ಪಕ್ಷದ ಕೆಲವೊಂದು ನಾಯಕರುಗಳು ರಾಜ್ಯದಲ್ಲಿ ಮತ್ತು ದೆಹಲಿಯಲ್ಲಿ ಮಾಡ್ತಾ ಇರೋದು ತುಂಬ ನೋವಿನ ಸಂಗತಿ. ಇಂಥದ್ದನ್ನು ಹೀಗೆ ಮುಂದುವರಿಸಿದ್ರೆ ನಾನು ಭಾಳ ಗಂಭೀರವಾಗಿ ನಾನು ಇನ್ನೂ ಮಾತಾಡಬೇಕಾಗುತ್ತೆ. ನನಗೆ ಏನು ಸಂಬಂಧ, ನನಗೆ ಭಾರತೀಯ ಜನತಾ ಪಕ್ಷಕ್ಕೆ ಜನಾರ್ದನ್ ರೆಡ್ಡಿಗೆ ಏನು ಸಂಬಂಧ? ನಾನು ಹೇಳ್ತಾ ಇರೋದು ಸ್ನೇಹ ಬೇರೆ, ಇವತ್ತು ರಾಜಕೀಯನೇ ಬೇರೆ. ಇವತ್ತು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರ, ನನ್ನ ಪಕ್ಷ 28 ಇವತ್ತು ನಾನು ಅಧಿಕಾರಕ್ಕೆ ಬರಬೇಕು ಯಾವುದೇ ಕಾರಣಕ್ಕೂ ಅನ್ನೋಂಥ ಗುರಿ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೇನೆ. 4 ಸೀಟ್ಗಳನ್ನು ಜನಾರ್ದನ್ ರೆಡ್ಡಿ ಅವರು ಕೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ 4 ಸೀಟ್ ಕೊಡಲೇಬೇಕು, ಹೊಂದಾಣಿಕೆ ಮಾಡ್ಕೋಬೇಕು. ಹೊಂದಾಣಿಕೆ ಮಾಡಿದರೆ ನನಗೆ ನೀವು 4 ಸೀಟ್ ಕೊಡಬೇಕಂತ ನಾನು ಕಂಡೀಷನ್ ಹಾಕಿದ್ದೀನಿ ಅಂತೇಳಿ ಕೆಲವೊಬ್ಬರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರನ್ನು ಸೆಳೆಯೋದಕ್ಕೆ BJP ಕಡೆ ಜನಾರ್ದನ್ ರೆಡ್ಡಿ ಅವರೇ BJPಗೆ ಬಂದುಬಿಡ್ತಾರೆ ಅಂತಂದರೆ ಉಳಿದಿರುವಂಥ ಕಾರ್ಯಕರ್ತರು BJPಯಿಂದ ನನ್ನ ಕಡೆ ಬರೋರು ಸ್ಟಾಪ್ ಆಗಿಬಿಡ್ಬೇಕು. ಆ ಕಡೆ ನನ್ನ ಜೊತೆಯಲ್ಲಿ ಬರೋರನ್ನ ಅವರು